ಸೌಜನ್ಯ ಪರ ಹೋರಾಟಗಾರನಿಗೆ ಬಿಗ್ ಶಾಕ್. ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಗೆ ಗಡಿಪಾರು ನೋಟಿಸ್. ಜುಲೈ 18ರಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ನೀಡಲಾಗಿದೆ. ಗಡಿಪಾರು ಆದೇಶ ಹೊರಡಿಸುವ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಆರೋಪಗಳಿಗೆ ಕಾರಣ ಕೇಳಿ ತಿಮರೋಡಿಗೆ ನೋಟಿಸ್ನ ನೀಡಲಾಗಿದೆ. ವಕೀಲನ ಕರ್ಕೊಂಬನ್ನಿ, ನಿಮ್ಮ ಪರ ವಾದ ಮಂಡಿಸಬಹುದು ಅಂತ ಅವಕಾಶವನ್ನು ಕೂಡ ನೀಡಿದ್ದಾರೆ. ತಾವು ವಿಚಾರಣೆಗೆ ಹಾಜರಾಗದಿದ್ರೆ ಏಕಪಕ್ಷೀಯ ತೀರ್ಮಾನ ಅಂತ ಎಚ್ಚರಿಕೆ ಕೂಡ ಕೊಟ್ಟಲಾಗಿದೆ. ಅಂದರೆ ನೀವು ಬರದೇ ಇದ್ರೆ ನಿಮ್ಮ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಬೇಕಾಗತ್ತೆ, ನಿಮ್ಮ ವರ್ಷನ ಕೇಳಲ್ಲ ಅಂತ. ಶಾಂತಿ ಕದಡು ಆರೋಪದ ಮೇರೆಗೆ ಒಟ್ಟು 32 ಜನರಿಗೆ ಈ ಒಂದು ನೋಟಿಸನ್ನು ಸರ್ವ್ ಮಾಡಲಾಗಿದೆ. ಏನು ಕಟ್ಟರ್ ಹಿಂದೂ ಮತ್ತು ಕಟ್ಟರ್ ಮುಸ್ಲಿಂ ಎರಡೂ ರೀತಿಯ ಎಕ್ಸ್ಟ್ರೀಮ್ ಸಂಘಟನೆಗಳಿಗೆ ಈ ಒಂದು ನೋಟಿಸನ್ನು ನೀಡಲಾಗಿದೆ. ಶಾಂತಿ ಸುವ್ಯವಸ್ಥೆಯನ್ನು ಕದಡಲಾಗ್ತಾ ಇದೆ. ಕರಾವಳಿಯಲ್ಲಿ ಮತ್ತೆ ಏನು ಕೋಮು ದ್ವೇಷ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೆ ಮುಂಜಾಗ್ರತಾ ಕ್ರಮ ಅಂತ ಇದನ್ನು ಹೇಳಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಇದೇ ನೋಟಿಸ್. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನು ಸೌಜನ್ಯ ಅವರ ಒಂದು ಅತ್ಯಾಚಾರ ಮತ್ತು ಕೊಲೆ ಆರೋಪದ ಒಂದು ಪ್ರಕರಣದಲ್ಲಿ ಗಂಭೀರವಾದಂಥ ಒಂದು ಸ್ಥಾನವನ್ನು ಪಡೆದಿದ್ದರು, ಗಂಭೀರವಾದ ಆರೋಪಗಳನ್ನು ಕೂಡ ಮಾಡಿದರು. ಈಗ ಅವರಿಗೆ ಗಡಿಪಾರು ನೋಟಿಸನ್ನು ನೀಡಲಾಗಿದೆ. ವಕೀಲರನ್ನು ಕರ್ಕೊಂಬನ್ನಿ, ಉತ್ತರ ನೀಡಿ ಜುಲೈ 18ನೇ ತಾರೀಕು ಅಂತ ಹೇಳಿದ್ದಾರೆ. ಆದರೆ ಬರದೇ ಇದ್ದರೆ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೋಬೇಕಾಗತ್ತೆ. ಅಂದರೆ ನಿಮ್ಮ ಮಾತು ನೀವು ಬಂದು ಹೇಳಿದ್ರೆ ಓಕೆ, ಇಲ್ಲ ಅಂತಂದರೆ ನಾವೇನು ಮಾಡಬೇಕು ನಮ್ಗೆ ಗೊತ್ತಿದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಸೊ ಇದು ಈ ಹೊತ್ತಿನ ಕರಾವಳಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಕೆಲ ತಿಂಗಳುಗಳಲ್ಲಿ ಈ ಸೌಜನ್ಯ ಪ್ರಕರಣ ಹಲವು ತಿರುವುಗಳನ್ನು ಪಡೆದುಕೊಳ್ತಾ ಇತ್ತು. ಮೊನ್ನೆ ಅಷ್ಟೇ ನಿಮ್ಗೆ ಗೊತ್ತಿದೆ, ಎಕ್ಸ್ ಸ್ಯಾನಿಟೇಷನ್ ವರ್ಕರ್ ಒಬ್ಬ ನಾನು ಹಲವಾರು ಮಹಿಳೆಯರ ದೇಹವನ್ನು ಹೊಗೆದಿದ್ದೀನಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ತುಂಬ ಗಂಭೀರವಾದ್ದು. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಾಹಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಾಹಿಲ್, ಈ ಗಡಿಪಾರು ನೋಟಿಸನ್ನು ಯಾರ್ಯಾರಿಗೆ ಕೊಡಲಾಗಿದೆ? ಈ ಗಡಿಪಾರು ನೋಟಿಸನ್ನು ತಕ್ಷಣದಲ್ಲಿ ಗಡಿಪಾರು ಮಾಡಿ ನಂತರ ವಿಚಾರಣೆ ಮಾಡಲಾಗತ್ತಾ ಅಥವಾ ಜುಲೈ 18ರವರೆಗೂ ಸಮಯವನ್ನು ನೀಡಲಾಗತ್ತಾ? ಶರತ್, ಈಗಾಗಲೇ ನೀವು ಹೇಳಿದಂತೆ ಇದು ಕೇವಲ ಒಂದು ಸಮುದಾಯದ ನಾಯಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಖಟ್ಟರ್ ಹಿಂದುತ್ವವಾದಿಗಳು ಯಾರಿದ್ದಾರೋ, ಜೊತೆಗೆ ಖಟ್ಟರ್ ಮುಸ್ಲಿಂ ವಾದಿಗಳು ಯಾರಿದ್ದಾರೋ, ಜೊತೆಗೆ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವಂತಹ ಕೆಲಸ ಅಥವಾ ಭಾಷಣ ಯಾವುದೇ ರೂಪದಲ್ಲಾಗಿರ್ಲಿ, ಅದು ಭಾಷಣದ ರೂಪದಲ್ಲಾಗಿರ್ಲಿ ಅಥವಾ ಅವರ ಕ್ರಿಮಿನಲ್ ಆಕ್ಟಿವಿಟೀಸ್ ಇಂದ ಆಗಿರ್ಲಿ, ಸಮಾಜದ ಸ್ವಾಸ್ಥ್ಯ ಕೆಡಿಸಿದ ಪ್ರಕರಣ ಯಾರ್ಯಾರ ಮೇಲೆ ದಾಖಲಾಗಿತ್ತೋ ಅವರೆಲ್ಲರಿಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಆದ್ರೆ ಪ್ರಮುಖವಾಗಿ ಸೌಜನ್ಯ ಪರ ಹೋರಾಟದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಈ ಹಿಂದೆಯೂ ಕೂಡ ಪುತ್ತಿಲ ಪರಿವಾರದ ನಾಯಕ ಅರುಣ್ ಕುಮಾರ್ ಪುತ್ತಿಲಾಗೂ ಕೂಡ ಇದೇ ತರಹದ ನೋಟಿಸ್ ಒಂದು ಜಾರಿಯಾಗಿತ್ತು. ಅದಕ್ಕೆ ಸಾಕಷ್ಟು ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಯಿತು. ಈಗ ಪ್ರಮುಖವಾಗಿ ನೀವು ಹೇಳಿದಂಗೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಯಾಕಿದೊಂದು ಗಡಿಪಾರು ನೋಟಿಸ್ ಬರುತ್ತೆ ಅನ್ನೋದಾದ್ರೆ, ಅವರ 20ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಜೊತೆಗೆ ಸೌಜನ್ಯ ಪರ ಹೋರಾಟದಲ್ಲಿ ಸಾಕಷ್ಟು ಬಾರಿ ಕಾಣಿಸಿಕೊಂಡವರು. ಓಕೆ ಸಾಹಿಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈಗ ನೋಟಿಸ್ ಸರ್ವ್ ಆಗಿದೆ. ಜುಲೈ 18ಕ್ಕೆ ಹೋಗ್ತಾರ ಅವರು ಅಥವಾ ಏಕಪಕ್ಷೀಯವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಏನೊಂದು ಜಿಲ್ಲಾಡಳಿತ ಮುಂದಾಗತ್ತಾ ನೋಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.